ನೆಟ್ವರ್ಕ್ ದೊರೆಯದ ದೇಶದ ಪ್ರತಿ ಹಳ್ಳಿಗೂ ನೆಟ್ವರ್ಕ್ ದೊರೆತಾಗ ಮಾತ್ರ ಭಾರತದ ಕನಸು ನನಸಾಗಲು ಸಾಧ್ಯ. ಈ ನಿಟ್ಟಿನಲ್ಲಿ ಮಹತ್ವಾಕಾಂಕ್ಷಿ ಯೋಜನೆಯಾದ 4G ಸ್ಯಾಚುರೇಷನ್ ಪ್ರಾಜೆಕ್ಟ್ ಕನಸನ್ನು ನನಸಾಗಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹಾ ಅಭಿಯಾನ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ಚಂದಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಡ್ನೀರಿನಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ 4G ಸ್ಯಾಚುರೇಷನ್ ಬಿಎಸ್ಎನ್ಎಲ್ ಟವರ್ ಉದ್ಘಾಟಿಸಿ ಮಾತನಾಡಿದರು. ಎಲ್ಲೆಲ್ಲಿ ನೆಟ್ವರ್ಕ್ ಕವರೇಜ್ ಇಲ್ಲವೋ ಅಂತಹ ಸ್ಥಳದಲ್ಲಿ ಮೊಬೈಲ್ ಸಿಗ್ನಲ್ ದೊರೆಯಬೇಕೆಂಬುದು 4G ಸ್ಯಾಚುರೇಷನ್ ಯೋಜನೆಯ ಉದ್ದೇಶವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 250 4G ಬಿಎಸ್ಎನ್ಎಲ್ ಟವರ್ಗಳಲ್ಲಿ 150 ಟವರ್ಗಳು 4Gಗೆ ಬದಲಾಗಿದೆ. ಇನ್ನುಳಿದ 100 ಟವರ್ಗಳನ್ನು 4Gಗೆ ಬದಲಾಯಿಸುವ ಗುರಿಯಿದೆ. ಪ್ರಧಾನಿ ಮೋದಿ ನಮ್ಮ ಜಿಲ್ಲೆಗಾಗಿಯೇ 250 ಟವರ್ಗಳನ್ನು ಮಂಜೂರಿ ಮಾಡಿದ್ದು, ಅದರಲ್ಲಿ ಕಡ್ನೀರು ಟವರ್ ಕೂಡ ಒಂದಾಗಿದೆ. ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಬಳಿ ಪ್ರತ್ಯೇಕ 75 ಟವರ್ ನಮ್ಮ ಜಿಲ್ಲೆಗೆ ಅಗತ್ಯವಿದೆ ಎಂದು ಮನವಿ ನೀಡಿದ್ದೆ. ನನ್ನ ಮನವಿಗೆ ಸ್ಪಂದಿಸಿದ ಸಿಂಧಿಯಾ ಅವರು, ನಿಮ್ಮ ಕ್ಷೇತ್ರ ವ್ಯಾಪ್ತಿಯ ಜನರಿಗೆ ಟವರ್ ಮಂಜೂರಿಯಾಗಿದೆ ಎಂದು ಘೋಷಿಸಿ ಎಂದು ತಕ್ಷಣದಲ್ಲೇ ಭರವಸೆ ನೀಡಿದ್ದು ಈಗ ಇತಿಹಾಸ. ಈ ಎಲ್ಲ ಬೆಳವಣಿಗೆಯಿಂದ ನಮ್ಮ ಜಿಲ್ಲೆಯಲ್ಲಿ ಒಟ್ಟಿಗೆ 575 ಟವರ್ಗಳು ಕಾರ್ಯಾರಂಭ ಮಾಡಲಿದೆ ಎಂದರು. ಅನೇಕ ಕಡೆಗಳಲ್ಲಿ ದಾನ ತಗೊಳ್ತಿದ್ದೀವಿ ನಾವು. ಹಾಗಾಗದೆ ಬಾಡಿಗೆ ಕೊಡೋ ರೀತಿ ಇದೆ, ಏನೇನೋ ಇಟ್ಕೊಂಡಿದೀವಿ, ಲೀಸ್ ಮಾಡಿ ಅದು ಮಾಡಿ ಇದು ಮಾಡಿ. ಆದ್ರೆ ಇಲ್ಲಿ ಸರ್ಕಾರದ ಜಾಗದಲ್ಲಿ ನಾವು ಮಾಡಿರೋದ್ರಿಂದ ನಮಗೆ ಅನುಕೂಲ ಆಗಿದೆ. ನಾನು ಅಭಿನಂದಿಸ್ತೇನೆ. ಇದು ನರೇಂದ್ರ ಮೋದಿ ನಮ್ಮ ಪ್ರಧಾನ ಮಂತ್ರಿಗಳು ಬಹಳ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಯೋಜನೆ. ಅವರು ಅನೇಕ ಮಹತ್ವಾಕಾಂಕ್ಷೆ ಯೋಜನೆಗಳು ಅಂತ ಒಂದಷ್ಟು ಪಟ್ಟಿ ಇದೆ, ನಾನು ಅದ್ರ ವಿವರಕ್ಕೆ ಹೋಗೋದಿಲ್ಲ. ಅದರೊಳಗೆ 4G ಸ್ಯಾಚುರೇಷನ್ ಒಂದು ಪ್ರೋಗ್ರಾಮ್ ಅಂತ ಒಂದು ಇದೆ. 4G ಸ್ಯಾಚುರೇಷನ್ ಪ್ರೋಗ್ರಾಮ್ ಅಂದ್ರೆ ಇಡೀ ದೇಶದಲ್ಲಿ ಎಲ್ಲಿ ನೆಟ್ವರ್ಕ್ ಇಲ್ವೋ ಅಲ್ಲಿ 4G ನೆಟ್ವರ್ಕ್ ಅನ್ನ ಕೊಡಬೇಕು ಅಂತ ಒಂದು ಮಹಾ ಅಭಿಯಾನವನ್ನ ತೆಗೆದುಕೊಂಡಿದ್ದಾರೆ ನರೇಂದ್ರ ಮೋದಿಜಿಯವರು, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳು. ಹಾಗಾಗಿ ಅದರ ಪರಿಣಾಮವಾಗಿ ಏನಾಯ್ತು ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಮೊದಲಿಂದ ಕೆಲಸ ಮಾಡ್ತಿರುವಂತ ಒಂದು 250 BSNL ಟವರ್ ಇದೆ. ಆ BSNL ಟವರ್ ನಲ್ಲಿ ಸುಮಾರು ಈಗ ಸ್ವಲ್ಪ ಹೆಚ್ಚು ಕಡಿಮೆ 150 ಟವರ್ 4G ಟವರ್ ಆಗಿದೆ. ಅದೆಲ್ಲ 2G ಇತ್ತು ಮೊದಲು, ಅದೀಗ 4G ಟವರ್ ಆಗಿ ಕನ್ವರ್ಟ್ ಆಗಿದೆ. ಇನ್ನು ಉಳಿದಿದ್ದ 100 ಟವರ್ ಅನ್ನು 4Gಗೆ ಕನ್ವರ್ಟ್ ಮಾಡ್ತೇವೆ. ಹಾಗಾಗಿ ಇನ್ನು ಮುಂದೆ ಈಗ ಹಳೇದಾಗ್ಲಿ ಹೊಸದಾಗೋದಾಗ್ಲಿ ಯಾವುದು 2G ಟವರ್ಗಳು ಇರೋದಿಲ್ಲ. ಇನ್ನು ಮುಂದೆ ಇಡೀ ಜಿಲ್ಲೆಯಲ್ಲಿ ಬರುವಂತದ್ದು 4G ಟವರ್ಗಳು ಮಾತ್ರ. ನಮಗೆ 4G ಟವರೇ ಸಿಗ್ತದೆ, ಇನ್ನು ಮುಂದೆ ಸಿಗ್ನಲ್ಲೇ ಸಿಗ್ತದೆ, ಅದೇ ಸಿಗ್ನಲ್ ಸಿಗ್ತದೆ. ಹಾಗಾಗಿ 4G ಈಗ ಆಗಿ ಕನ್ವರ್ಟ್ ಆಗಿರೋದು 250ರಲ್ಲಿ 150 ಆಗಿದೆ. ಈಗ ನರೇಂದ್ರ ಮೋದಿಜಿಯವರು ಈ ಕಾರ್ಯಕ್ರಮವನ್ನು ಹಾಕೊಂಡ್ಮೇಲೆ 4G ಸ್ಯಾಚುರೇಷನ್ ಸೈಟ್ಗಳನ್ನ ಇದು ಮಾಡಿದ್ಮೇಲೆ ಸುಮಾರು 250 ಟವರ್ ಅನ್ನ ನಮ್ಮ ಜಿಲ್ಲೆಗೆ ಹೊಸದಾಗಿ ಮಂಜೂರಿ ಮಾಡಿದ್ದಾರೆ. ನಾವು ಈ ಸಭೆ ಮೂಲಕ ಪ್ರಧಾನಿಗಳಿಗೆ ಅಭಿನಂದನೆ ಸಲ್ಲಿಸಬೇಕು. ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ನನ್ನ ಕ್ಷೇತ್ರ ವ್ಯಾಪ್ತಿಯಾದ ಟವರ್ ತೀರಾ ಅವಶ್ಯಕತೆ ಇರುವ ಕಡ್ನೀರು ಗ್ರಾಮಕ್ಕೆ ಟವರ್ ಮಂಜೂರಿ ಮಾಡಿಸಿ ಅದರ ಉದ್ಘಾಟನೆ ನೆರವೇರಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ನಾನು ಅಭಿನಂದಿಸುತ್ತೇನೆ. ಹಲವು ದಶಕಗಳಿಂದ ನೆಟ್ವರ್ಕ್ ಸಮಸ್ಯೆ ಎದುರಿಸುತ್ತಿದ್ದ ಕಡ್ನೀರು ಗ್ರಾಮದ ಜನ ಟವರ್ ಲಭ್ಯತೆಯಿಂದ ಧನ್ಯರಾಗಿದ್ದಾರೆ. ಸಂಸದರಾಗಿ ಆಯ್ಕೆಯಾಗಿದ್ದಕ್ಕೂ ಟವರ್ ಲೋಕಾರ್ಪಣೆಯಾಗಿರುವುದಕ್ಕೂ ಸಾರ್ಥಕವಾಗಿದೆ ಎಂದು ಹೇಳಿದರು. ಸನ್ಮಾನ್ಯ ಸಂಸದರಿಗೆ ನನ್ನ ಕ್ಷೇತ್ರದ ಚಂದಾವರ ಪಂಚಾಯತ್ನ ಕಡ್ನೀರಿನಲ್ಲಿ ತೀರಾ ಅವಶ್ಯಕತೆ ಇದ್ದಂತ ಈ ಒಂದು ಟವರ್ ಅನ್ನು ಮಂಜೂರಿ ಮಾಡಿಸಿ ಅದನ್ನ ಇವತ್ತು ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ಮಾಡಿ ಜನರಿಗೆ ಒದಗಿಸುವಂತ ಕೆಲಸವನ್ನು ಮಾಡಿದ್ದಕ್ಕಾಗಿ ಅವರಿಗೆ ವೈಯಕ್ತಿಕವಾದಂತ ಒಂದು ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಬಹುಶಃ ನಮ್ಮ ಈ ಕ್ಷೇತ್ರದ ಜನರು ಧನ್ಯರಾಗಿದ್ದಾರೆ ಇವತ್ತು ಅಂತ ನನಗೆ ಅನಿಸ್ತಾ ಇದೆ, ಸಂತೋಷದಲ್ಲಿ ಇದ್ದಾರೆ. ಯಾಕೆಂತ ಹೇಳಿದ್ರೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಾವೆಲ್ಲರೂ ಬಹಳ ದೊಡ್ಡ ಮತಗಳ ಅಂತರದಿಂದ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ 3,32,000 ಮತಗಳ ಅಂತರದಿಂದ ನೀವೆಲ್ಲರೂ ಗೆಲ್ಲಿಸಿ ಕೊಟ್ಟಿದ್ರಿ, ಮತಗಳನ್ನು ಹಾಕಿದ್ರಿ. ಅದಿವತ್ತು ಸಾರ್ಥಕ ಆಗಿದೆ ಅನ್ನುವಂಥದ್ದನ್ನ ಬಹುಶಃ ನಮ್ಮೆಲ್ಲ ಮತದಾರರಿಗೆ, ಊರಿನ ನಾಗರಿಕರಿಗೆ ಈ ಟವರ್ ಅನ್ನ ಉದ್ಘಾಟನೆ ಮಾಡುವುದರ ಮೂಲಕ ನೀವೆಲ್ಲ ಸಾರ್ಥಕ ಆಯ್ತು, ಗೆಲ್ಸಿದ್ದು ಅನ್ನುವಂತ ಭಾವನೆ ನಿಮ್ಮಲ್ಲಿ ಬಂದಿದೆ ಅನ್ನುವಂಥದ್ದನ್ನ ನಾನು ತಿಳ್ಕೊಂಡಿದ್ದೇನೆ. ಹೊನ್ನವರ ಬಿಜೆಪಿ ಮಂಡಲಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಗೇರ್ಸೊಪ್ಪ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರೇಮಾ ಮೋಹನ್ ನಾಯ್ಕ್, ಕಡ್ಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಬ್ರಹ್ಮಣ್ಯ ಭಟ್, ಸದಸ್ಯ ಗೋವಿಂದ ಗೌಡ, ಊರಿನ ಪ್ರಮುಖರಾದ ಮಂಜುನಾಥ್ ನಾಯ್ಕ್, ಮಾರುತಿ ಪ್ರಭು, ಬಿಎಸ್ಎನ್ಎಲ್ ಅಧಿಕಾರಿಗಳಾದ ಸಂತೋಷ್ ಕುಮಾರ್ ಚೌಹಾಣ್, ಆಶಾ ಕುಮಾರ್, ಸುಬ್ರಹ್ಮಣ್ಯ ಭಟ್, ಶೈನ್ ಮೋನ್ ಇದ್ದರು. ಕೃಷ್ಣಗೌಡ ಸಿಹಿ ವಿತರಿಸುವಲ್ಲಿ ಸಹಕರಿಸಿದ್ರು. ಅರ್ಚಕ ವಿಟಿ ಭಟ್ ಅವರು ಪೂಜಾ ವಿಧಾನ ನಡೆಸಿಕೊಟ್ರು. ಹೊನ್ನವರ ಪಟ್ಟಣ ಪಂಚಾಯತ್ 2025-26ನೇ ಸಾಲಿನ 15.62 ಕೋಟಿ ರೂಪಾಯಿ ಅಂದಾಜು ಆದಾಯ ಮತ್ತು
15.58 ಕೋಟಿ ರೂಪಾಯಿ ವೆಚ್ಚ ವ್ಯಯ, 4,54,000 ರೂಪಾಯಿಗಳ ಉಳಿತಾಯದ ಆಯವ್ಯಯವನ್ನು ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಬುಧವಾರ ಮಂಡಿಸಿದರು. ಮುಂದಿನ ಆರ್ಥಿಕ ವರ್ಷದಲ್ಲಿ ಪಟ್ಟಣದ ಜನತೆಗೆ ಸಮರ್ಪಕ ಕುಡಿಯುವ ನೀರು, ನಗರ ನೈರ್ಮಲ್ಯ, ಬೀದಿ ದೀಪಗಳ ವ್ಯವಸ್ಥಿತ ನಿರ್ವಹಣೆ ಹಾಗೂ ನಗರ ಸೌಂದರ್ಯಕ್ಕೆ ಕ್ರಮ ಕೈಗೊಳ್ಳಲಾಗುವುದು. ಪಟ್ಟಣ ಪಂಚಾಯಿತಿಯ ಆದಾಯ ಮೂಲಗಳಾದ ಆಸ್ತಿ ತೆರಿಗೆ, ನೀರು ಸರಬರಾಜು ಶುಲ್ಕ, ಉದ್ದಿಮೆ ಪರವಾನಿಗೆ, ಮಳಿಗೆಗಳ ಬಾಡಿಗೆ ಹಾಗೂ ಇತರೆ ಮೂಲಗಳಿಂದ ನಿರೀಕ್ಷಿಸಲಾದ ಆದಾಯದ ಮೇಲೆ ಆಯವ್ಯಯವನ್ನು ತಯಾರಿಸಿದ್ದು, ಸರ್ಕಾರದ ವಿವಿಧ ಅನುದಾನಗಳ ಮೊತ್ತಕ್ಕನುಗುಣವಾಗಿ ಹೊಸ ಯೋಜನೆಗಳನ್ನು ಅಳವಡಿಸಿಕೊಂಡಿರುವುದಾಗಿ ಮಾಹಿತಿ ನೀಡಿದರು. ರಸ್ತೆ ಮಾಡೋದು ಹೋಗ್ತದೆ, ನಮ್ಗೆ ಆಲ್ರೆಡಿ ಸತ್ಯನಾಶ ಆಗಿತ್ತಲ್ಲ ಇವುಗಳ ರಸ್ತೆ, ಅದಕ್ಕಾಗಿ MLS ಅವ್ರು ಹೇಳಿದ್ದನ್ನು ಅವ್ರು ಓಡ್ ಮಾಡಿದ್ರು. ವಿಷಯ MLS ಸಾಹೇಬ್ರಿಗೆ ಹೇಳಿದ ನಂತರ ನೀವು ಹಾಗಾದ್ರೆ ಚರ್ಚೆ ಮಾಡಿ ಒಂದು ಇದು ಪ್ರಸ್ತಾವನೆ ಹಾಕಿದ್ರಲ್ಲ, ಡಿಸಿಷನ್ ಮೇಲೆ ಆಗೋದು ಫೈನಲ್. ಯಾವ ಡಿಸಿಷನ್ ಮಾಡೋದು ನಾವು ಡಿಸಿಷನ್ ಬೇಡ ಅಂತ ಹೇಳಿದ್ರೆ ಅವ್ರು ಅಲ್ಲ ಇದೇ ಮಾತಿಗೆ ಯಾವುದೇ ಒತ್ತಡ ಬಂದರೂ ಮತ್ತೆ ನೀವು ಬಂದೇ ಆಗಬಾರ್ದು. ಮೀಟಿಂಗ್ ಮಾಡಿ ಮಾಧ್ಯಮದಲ್ಲಿ ಡಿ ಮಾಧ್ಯಮದಲ್ಲಿ ನೋಡಬೇಕು. ಏನು ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಕರ್ನಾಟಕ ಮುಖ್ಯಮಂತ್ರಿಗಳು 1964 ತಿದ್ದುಪಡಿ ತಂದು ಏನು ಜನರು ರಾಜ್ಯಾದ್ಯಂತ ಈ ಸೂತ್ರಿಗೆ ಅಲೆದಾಡತಕ್ಕಂಥ ಒಂದು ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕೆ. ಬಜೆಟ್ ಚರ್ಚೆಯಲ್ಲಿ ಸದಸ್ಯರಾದ ವಿಜಯ್ ಕಾಮತ್ ಮಾತನಾಡಿ, ಮಾವಿನಕುರ್ವಾದಲ್ಲಿ ನಿರ್ಮಾಣವಾಗುತ್ತಿರುವ ಖಾಸಗಿ ಉದ್ಯಮಕ್ಕೆ ನೀರು ಸರಬರಾಜು ಆಗುತ್ತಿರುವ ಬಗ್ಗೆ ಪ್ರಶ್ನಿಸಿದರು. ಇದಕ್ಕೆ ಧ್ವನಿಗೂಡಿಸಿದ ಆಜಾದ್ ಅಣ್ಣಿಗೇರಿ, ನೀರು ಪೂರೈಸುವುದಕ್ಕೆ ಅನುಮತಿ ನೀಡಿದ್ದೀರಾ ಅಥವಾ ಈ ವಿಚಾರದಲ್ಲಿ ಏನಾದರೂ ಒಳ ಒಪ್ಪಂದ ಆಗಿದೆಯೇ? ಆಗಿದ್ರೆ ಸಭೆಗೆ ತಿಳಿಸಿ ಎಂದು ಪ್ರಶ್ನಿಸಿದ್ರು. ಸದಸ್ಯರಾದ ತಾರಾ ಕುಮಾರಸ್ವಾಮಿ, ಮೇಧಾ ನಾಯ್ಕ್ ಮಾತನಾಡಿ, ಪಟ್ಟಣದ ಜನತೆಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ. ಮೊದಲು ಇಲ್ಲಿನ ಜನರಿಗೆ ಸರಿಯಾಗಿ ನೀರು ಪೂರೈಸಲು ವ್ಯವಸ್ಥೆ ಆಗಬೇಕು ಎಂದರು. ಅವರಿಗೆ ಉಳಿಸಿ ಕರೆಸಿ ಅಂದ್ರೆ ಇಲ್ಲಿ ಜನರು ಹಿಡ್ಕೊಳ್ಳೋದ್ರಿಂದ ಅವರಿಗೆ ಯೂಸ್ ಆಗ್ತದಲ್ಲ. ಅವರಿಂದ ಪಟ್ಟಿ ಇಂಪಾರ್ಟೆಂಟ್ ವಿಷಯ ಅದು. ಅದ್ರ ಸಂಬಂಧನೇ ಅದನ್ನ ಹೋಲ್ಡ್ ಮಾಡಿದ್ರು. ಅದೇನಾಗಿದೆ ಅಂದ್ರೆ ಅವರಿಗೆ ಬ್ರಿಡ್ಜ್ ಮಾಡೋದವರಿಗೆ ಇಲ್ಲಿವರೆಗೆ ರಸ್ತೆ ಮಾಡ್ಕೊಂಡು ಮಾಡಲಿಕ್ಕೆ ಮಾನ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ನೀವು ಲಾಂಚ್ ಮಾಡಿದ್ರು. ಒಂದು ಮಾಡಿ ಆಲ್ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಒಂದು ವಿಡಿಯೋ ಕಾನ್ಫರೆನ್ಸ್ ಎಲ್ಲ ನಿಮಿಷ ಇದು ನಮ್ಮ ಸುತ್ತಲೂ ಓಡಿಸಾಗ್ತದೆ. ಇದು ಕಟಕೇಡು 3 ತಿಂಗಳ ಮಾಡಿದ್ರೆ ನಮಗೆ ಕ್ರೆಡಿಟ್ ಹೋಗೋದು. ಈಗ ನಾನು ಹೋಟೆಲ್ ನಮ್ಮ ಸಂಬಂಧ ಇದೆ ಮೇಡಮ್, ಅವ್ರ ತಾವು ವಿದ್ಯಾಭ್ಯಾಸಕ್ಕೋಸ್ಕರ ನೀವು ಒಂದು ಲೀಸ್ಟ್ ಕೊಟ್ಟಿದ್ರಿ, 3,500 ರೂಪಾಯಿ ಕೊಟ್ರಿ. ಅಲ್ಲಿ ನಮ್ಮ ವಾರ್ಡ್ನಲ್ಲಿ ಮತ್ತೊಂದು 2-3 ಕಡೆಯಿಂದ ನಮಗೇನು ದುಡ್ಡು ಬಂದ ನಮಗೇನು ಗೊತ್ತಿಲ್ಲ. ನಾವು ಯಾವುದಕ್ಕೂ ಅನುಮತಿ ನೀಡಿಲ್ಲ, ಯಾವ ಒಳ ಒಪ್ಪಂದವೂ ಆಗಿಲ್ಲ ಎಂದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಏಸು ಬೆಂಗಳೂರು ತಿಳಿಸಿದರು. ಒಳಗಿದೊಳಗೆ ಒಡಂಬಡಿಕೆ ಆದ್ರೆ ಹೇಳ್ಬೇಡಿ, ನಮಗೆ ಬೇಜಾರಿಲ್ಲ. ಅದರಲ್ಲಿ ಹೋಗಿ ಅವ್ರು ನಮ್ಮ ಚರ್ಚೆ ಮಾಡೋದಕ್ಕೆ ನಾವು ಬೋರ್ಡ್ ಮಾಡಿದ್ವಿ. ಅವ್ರು ಪ್ರೊವೈಡ್ ಮಾಡ್ಕೊಂಡು ಸರ್ ದೊಡ್ಡ ನಾವು ಕಮಿಟಿ ಡಿಸಿಷನ್ ನಾವು ಯಾವುದೇ ಚರ್ಚೆ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹೊನ್ನವರ, ಸ್ಥಾಯಿ ಸಮಿತಿ ಅಧ್ಯಕ್ಷ ಮಹೇಶ್ ಮೇಸ್ತಾ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಏಸು ಬೆಂಗಳೂರು, ಸದಸ್ಯರು, ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಶಿವಾಜಿ ಮಹಾರಾಜರು ಗ್ರಾಮೀಣ ಚಿಂತನೆ, ಜನಪರ ಆಡಳಿತ,
ಸ್ವರಾಜ್ಯದ ಕಲ್ಪನೆ, ಕಂದಾಯ ಕ್ಷೇತ್ರದಲ್ಲಿ ತಂದ ಸುಧಾರಣೆಗಳು ಇಂದಿನ ಆಡಳಿತಕ್ಕೆ ಮಾದರಿಯಾಗಿದೆ ಎಂದು ತಹಶೀಲ್ದಾರ್ ಪ್ರವೀಣ್ ಹುಚ್ಚಣ್ಣವರ್ ಹೇಳಿದರು. ಹಳಿಯಾಳ ಪಟ್ಟಣದ ತಾಲೂಕಾಡಳಿತ ಸಭಾಂಗಣದಲ್ಲಿ ಆಯೋಜಿಸಿದ ತಾಲೂಕಾಡಳಿತದಿಂದ ಬುಧವಾರ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಗ್ರಾಮದಲ್ಲಿ ಸರ್ವಧರ್ಮ ಸಮನ್ವಯ ಕೇಂದ್ರಗಳನ್ನು ಸ್ಥಾಪಿಸಿ ಸರ್ವಧರ್ಮ ಜನರನ್ನ ಸಮಭಾವದಿಂದ ಕಾಣುವ ಆದರ್ಶ ವ್ಯಕ್ತಿಯಾಗಿದ್ರು. ಶಿವಾಜಿ ಎಂದೂ ಏಕಕೋಮಿನ ವಿರುದ್ಧ ಹೋರಾಟ ನಡೆಸಿದವನಲ್ಲ. ಭಾರತ ವಿದೇಶಿ ಆಕ್ರಮಣಗಾರರ ಕೈಯಲ್ಲಿರುವುದನ್ನ ಪ್ರತಿಭಟಿಸಿ ಈ ಆಕ್ರಮಣಕಾರರ ವಿರುದ್ಧ ಸ್ಥಳೀಯ ನಾಯಕತ್ವವನ್ನ ನೀಡಿದ ಮಹಾನ್ ಹೋರಾಟಗಾರ ಎಂದರು. ಧರ್ಮದ ಜೊತೆ ಹೇಗೆ ಸಾಮ್ರಾಜ್ಯವನ್ನು ನಡೆಸಬಹುದು, ಹೇಗೆ ಎಲ್ಲ ಪ್ರಜೆಗಳ ಒಳಿತನ್ನು ಮಾಡಬಹುದು ಅಂತ ಹೇಳಿ ಒಂದು ಭದ್ರ ಬುನಾದಿಯನ್ನು ಹಾಕಿದ್ರು. ಇವತ್ತು ಭಾರತ ಸರ್ಕಾರ ಏನಾದರೂ ಇವತ್ತಿನ ವರ್ಷದಲ್ಲಿ ಏನು ಆಡಳಿತ ನಡೆಸ್ತಾ ಇದೆ, ಅದರ ಮುಖ್ಯವಾಗಿ ಎಲ್ಲ ಆಡಳಿತದ ಎಲ್ಲ ತಂತ್ರಗಳು ಅವಾಗಲೇ ಶಿವಾಜಿ ಮಹಾರಾಜರು ತಮ್ಮ 17ನೇ ಶತಮಾನದಲ್ಲಿ ತನ್ನ ಅಧಿಕಾರಾವಧಿಯಲ್ಲಿ ಎಲ್ಲ ತಂದಂತ ಕಾರ್ಯಕ್ರಮಗಳನ್ನು ಇವತ್ತು ಸರ್ಕಾರ ನಡೆಸ್ತಾ ಇದೆ. ಅವತ್ತು ಛತ್ರಪತಿ ಶಿವಾಜಿ ಮಹಾರಾಜರು ಮೊಟ್ಟ ಮೊದಲನೇದಾಗಿ ರೈತರಿಗೆ ಈ ದೇಶದ ಬೆನ್ನೆಲುಬು, ಈ ಮನ್ನಪುರ ನಿಂತಿದ್ದೇ ರೈತರಿಂದ ಅಂತ ಹೇಳಿ ರೈತರ ಸಲುವಾಗಿ ಬೇಕಾದಷ್ಟು ಅವಾಗ ಯೋಜನೆಗಳನ್ನು ಹಾಕೊಂಡಿದ್ದಾರೆ. ಬೇಕಾದಷ್ಟು ಕೆರೆ ಕಟ್ಟೆಗಳನ್ನು ಅವಾಗ ಕಟ್ಟಿ ರೈತರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ರು. ಹೀಗೆ ತಮ್ಮ ಆಡಳಿತದಲ್ಲಿ ಎಲ್ಲಾ ಜಾತಿಯರಿಗೆ, ಎಲ್ಲಾ ಧರ್ಮದವರಿಗೆ ಸಮಾನ ಅವಕಾಶಗಳನ್ನು ನೀಡುತ್ತಾ ಶಿವಾಜಿ ಮಹಾರಾಜರು ಕೇವಲ ಒಂದೇ ಸಮುದಾಯಕ್ಕೆ ಸೀಮಿತವಾಗಿರಲಿಲ್ಲ. ಮಾವಳಿ ಜನಾಂಗವನ್ನ ಸಂಘಟಿಸಿ ಅವರಿಗೆ ಸಾಹಸ ಕಲೆ ಕಲಿಸಿಕೊಟ್ಟು ಬದುಕನ್ನ ರೂಪಿಸಿದವರು ಶಿವಾಜಿ ಮಹಾರಾಜರು. ಧರ್ಮ ರಕ್ಷಣೆ ಪ್ರತಿಯೊಬ್ಬರಿಂದ ನಡೆಯಬೇಕು ಎಂಬುದನ್ನ ತಿಳಿಸಿಕೊಟ್ಟವರು ಶಿವಾಜಿ ಮಹಾರಾಜರು ಎಂದು ಕುಮಾರಿ ಕಿರಣ್ ಧುಮಾಳಿ ವಿಶೇಷ ಉಪನ್ಯಾಸ ನೀಡಿದ್ಲು. ಜಗತ್ತು ಅಜ್ಞಾನದ ಅಂಧಕಾರದಲ್ಲಿ ಮುಳುಗೋಗುತ್ತಿರುವಂತಹ ಸಂದರ್ಭದಲ್ಲಿ ತನ್ನ ಜ್ಞಾನ ಭಾಸ್ಕರನಂತೆ ಬೆಳೆದು ತನ್ನ ಉಷಕಿರಣಗಳಿಂದ ಜಗತ್ತನ್ನು ಪ್ರಜ್ವಲಿಸಿತು. ಅಂತಹ ಸನಾತನ ಧರ್ಮ ಹುಟ್ಟಿ ಬೆಳಗಿ ಜಗತ್ತನ್ನು ಬೆಳಗಿಸಿದಂತಹ ಇದೇ ಭಾರತದಲ್ಲಿ ಇಂದು ಹಿಂದೂಗಳು ಬದುಕಬೇಕಾದರೆ ಯಾವುದೋ ದೇಶದಿಂದ ಬಂದಂತಹ ಮೊಘಲರಿಗೆ ಜಾಜಿಯ ಕಂದಾಯವನ್ನು ಕಟ್ಟಬೇಕು. ಅಷ್ಟೇ ಯಾಕೆ, ಭಾರತೀಯರು ಹಿಂದೂಗಳು ತೀರ್ಥಯಾತ್ರೆಗೆ ಹೋಗಬೇಕಾದರೆ ಜಾಜಿಯ ಕಂದಾಯವನ್ನು ಕಟ್ಟಬೇಕು. ಹಿಂದೂಗಳಾಗಿ ಉಳಿಯಬೇಕಾದರೆ ಜಾಜಿಯ ಕಂದಾಯವನ್ನು ಕಟ್ಟಬೇಕು. ಅಕಸ್ಮಾತ್ ಮೊಘಲರ ದಾಳಿ, ಮೊಘಲರ ಆಡಳಿತ ಇದೇ ರೀತಿ ಮುಂದುವರಿಯುತ್ತಾ ಹೋದರೆ ನಮ್ಮ ರಕ್ಷಣೆಗೆ ಯಾರಾದ್ರೂ ಇದ್ದಾರಾ ಅಂತ ಒಂದಿಷ್ಟು ಭಕ್ತರು ಕಣ್ಣೀರಿಡುತ್ತಾ ಕೇಳಿದವಾಗ ಸಮರ್ಥ ರಾಮದಾಸರು ಹೇಳ್ತಾರಂತೆ, ಹೌದಪ್ಪ ನಿಜ, ಭಾರತದಲ್ಲಿ ಇಂದು ಸನಾತನ ಧರ್ಮ ಅಳಿವಿನ ಅಂಚಿಗೆ ಬಂದು ತಲುಪಿದೆ. ಆದರೆ ಒಂದಂತೂ ನಿಜ, ಯಾವಾಗಲೆಲ್ಲ ದೇಶ ಧರ್ಮ ಅಳಿವಿನ ಅಂಚಿಗೆ ಬಂದು ತಲುಪಿದೆಯೋ ಆಗಲೆಲ್ಲ ಭಗವಂತ ಅವತರಿಸಿದ್ದಾನೆ. ಈಗಲೂ ಸಹ ನನ್ನ ರಕ್ಷಣೆಗೆ, ನಿಮ್ಮ ರಕ್ಷಣೆಗೆ, ಈ ಮೊಘಲರನ್ನು ಮೆಟ್ಟಿ ಹಾಕಲಿಕ್ಕೆ, ನಮ್ಮ ದೇಶ ರಕ್ಷಣೆಗೆ ಒಂದು ಶಿವನ ಅವತಾರ ಜನಿಸಲಿಕ್ಕಿದೆ. ಎಲ್ಲಿಯವರೆಗೂ ಸೂರ್ಯಚಂದ್ರರು ಜೀವಂತರಾಗಿರುತ್ತಾರೆಯೋ ಅಲ್ಲಿಯವರೆಗೂ ಆತನ ನಾಮಾಂಕಿತ ಎಲ್ಲೆಡೆಯೂ ಪ್ರಸಾರವಾಗಲಿದೆ ಎಂದು ಸಮರ್ಥ ರಾಮದಾಸರು ಭವಿಷ್ಯವಾಣಿಯನ್ನ ನುಡಿತಾರೆ. ಅವರು ಈ ಮಾತನ್ನು ಆಡಿದಂತಹ ಕೆಲವು ಕ್ಷಣಗಳಲ್ಲಿ ಶಿವನೇರಿ ಕೋಟೆಯಿಂದ ಒಂದು ಮುಗುಳ್ನಗೆ ಕೇಳಿ ಬರುತ್ತದೆ. ಆ ಮುಗುಳ್ನಗೆ ಸಾಕ್ಷಾತ್ ತುಳಜಾ ಭವಾನಿಯವರ ಪುತ್ರನಾಗಿ ತಾಯಿ ಜೀಜಾಬಾಯಿಯ ರತ್ನ ಗರ್ಭದಿಂದ ಹುಟ್ಟಿ ಬಂದಂತಹ ಶಿವಾಂಶ ಸಂಭೂತ ಛತ್ರಪತಿ ಶಿವಾಜಿ ಮಹಾರಾಜರು. ಯಾವ ಸಂದರ್ಭದಲ್ಲಿ ಭಾರತದಲ್ಲಿ ಇನ್ನೇನು ಹಿಂದೂಗಳು ಉಳಿಯಲು ಸಾಧ್ಯವೇ ಇಲ್ಲ ಎನ್ನುವಂತ ಪರಿಸ್ಥಿತಿ ಬಂತು, ಅಂತಹ ಸಂದರ್ಭದಲ್ಲಿ ಎದ್ದು ಬಂದವರು ಶಿವಾಜಿ ಮಹಾರಾಜರು. ಹೆಸ್ಕಾಂ ಇಲಾಖೆಯ ಸಹಾಯಕ ನಿರ್ದೇಶಕ ರವೀಂದ್ರ ಮೆಟಗುಡ, ಸಹಾಯಕ ಕೃಷಿ ನಿರ್ದೇಶಕ ಪಿಐ ಮಾನೆ, ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಸಾಳೆನ್ನವರ್, ಕೆಕೆಎಂಪಿ ಜಿಲ್ಲಾ ಗೌರವಾಧ್ಯಕ್ಷ ನಾಗೇಂದ್ರ ಜಿಒಜಿ, ಜಿಲ್ಲಾಧ್ಯಕ್ಷ ಪ್ರಕಾಶ್ ಪಾಕರಿ, ತಾಲೂಕಾಧ್ಯಕ್ಷ ಚೂಡಪ್ಪ ಬೋಪಾಟಿ, ರಾಜ್ಯ ಜಂಟಿ ಕಾರ್ಯದರ್ಶಿ ಕುಮಾರ್ ಬೋಬಾಟಿ ಇತರರು ಇದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್,
ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.